ಇವತ್ತು ಭಾರತದ ಸೈನಿಕರು ಈ ದೇಶವನ್ನ ಕಾಯ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನೀವು ಕೂಡ ಹೋರಾಟಕ್ಕೆ ನೀವು ಎಲ್ಲ ಸೇರಿ ಈ ಭಾರತಾಂಬೆಯ ಮಡಿಲಿಗೆ ನಾವೆಲ್ಲರೂ ಕೂಡ ಜೀವ ಕೊಡ್ಲಿಕ್ಕೆ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತಕ್ಕಂಥ ಸಂಕಲ್ಪವನ್ನ ಮಾಡಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಗಾಮಿಗಳಿಗೆ ಏನು ಇವತ್ತು ಹೊಡೆತ ಹೊಡಿತಾ ಇದ್ವಿ, ಅದಕ್ಕೆ ಬೆಂಬಲವಾಗಿ ನಿಂತು ನಾವು ಯುವ ಸೈನಿಕರಿಗೆ ನಾವು ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡಬೇಕು. ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಕರೆಯನ್ನ ಕೊಟ್ಟಿದ್ದಾರೆ ನಿಮಗೆ. ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಎಂತಂತೆ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ನಾಳೆ ಬೆಳಗ್ಗೆ ನಾವು ಎದೊಳ್ತೀವೋ ಇಲ್ಲೋ ಗೊತ್ತಿಲ್ಲ, ಯಾವುದ್ರ ಮೇಲೆ ಬಾಂಬ್ ಬೀಳ್ತದೋ. ಆದ್ರೆ ಬಾಂಬ್ ಬೀಳೋದಿಲ್ಲ. ಯಾಕೆ ಅಂತ ಅಂದ್ರೆ ಭಾರತ ಶಕ್ತಿಶಾಲಿಯಾಗಿ 70 ವರ್ಷಗಳ ಕಾಲ ನೆಹರೂರವರಿಂದ ಹಿಡಿದು ಇಂದಿನ ಪ್ರಧಾನಮಂತ್ರಿಗಳವರೆಗೆ ಇವತ್ತು ಭಾರತವನ್ನ ಶಕ್ತಿಶಾಲಿಯಾಗಿ ಕಟ್ಟಿದ್ದೇವೆ. ನಾವು ಪಾಕಿಸ್ತಾನಕ್ಕಲ್ಲ, ಇಡೀ ವಿಶ್ವದಲ್ಲಿ ಯಾರಿಗೂ ಕೂಡ ಎದುರುವಂತ ಪರಿಸ್ಥಿತಿನಲ್ಲಿ ನಾವಿಲ್ಲ. ಅಂತ ಒಂದು ವ್ಯವಸ್ಥೆ ನಮ್ಮ ಹತ್ರ ಇದೆ. ಇವತ್ತು ಮೀಡಿಯಾ ಇದೆ ಅಷ್ಟೇ, ಟಿವಿ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ. ಇಂದಿರಾ ಗಾಂಧಿ ಅವ್ರನ್ನ ಉಕ್ಕಿನ ಮಹಿಳೆ ಅಂತ ಯಾಕೆ ಕರೆದ್ರು ಅಂತಂದ್ರೆ ಸುಮ್ಮನೆ ಕರೀಲಿಲ್ಲ. ಪಾಕಿಸ್ತಾನದ ವಿರುದ್ಧ ತೊಡೆತಟ್ಟಿ ನಿಂತು ಹೋರಾಟವನ್ನ ಮಾಡಿ 1971ರಲ್ಲೇ ಯುದ್ಧವನ್ನ ಸಾರಿದಂತ ಧೀಮಂತ ಮಹಿಳೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು. ಅವತ್ತೇ ನಾವು ಹಿಮ್ಮೆಟ್ಟಿಸಿದೀವಿ. ಅವ್ರಿಗೆ ತಕ್ಕ ಪಾಠ ಕೊಡಬೇಕು, ತಕ್ಕ ಕೊಡಬೇಕು, ಕೊಟ್ಟಿದ್ದೇವೆ. ಇವತ್ತು ಕೂಡ ಪ್ರಧಾನಮಂತ್ರಿಗಳು ತೆಗೆದುಕೊಳ್ಳತಕ್ಕಂಥ ಎಲ್ಲ ನಿರ್ಣಯಗಳಿಗೆ ಕಾಂಗ್ರೆಸ್ ಪಕ್ಷ ಈ ದೇಶದ ರಕ್ಷಣೆಗೆ, ಈ ದೇಶದಲ್ಲಿರ್ತಕ್ಕಂಥ ಸೈನಿಕರಿಗೆ, ಈ ದೇಶದಲ್ಲಿರ್ತಕ್ಕಂಥ ನಾಗರಿಕರ ರಕ್ಷಣೆಗೆ ಬದ್ಧವಾಗಿದೆ. ನಾವೆಲ್ಲ ಒಂದು ಈ ಭಾರತಾಂಬೆಯ ಮಕ್ಕಳು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಸಾರಿ ಹೇಳ್ಬೇಕಾಗಿದೆ. ಜಾತಿ ಹೆಸರಿನಲ್ಲ, ಧರ್ಮದ ಹೆಸರಿನಲ್ಲ, ಈ ಭಾರತಾಂಬೆಯ ಭಾರತೀಯರಾಗಿ ನಾವು ಭಾರತವನ್ನ ರಕ್ಷಣೆ ಮಾಡಬೇಕಾದಂತಹ ಕೆಲಸ ನಾವು ಮಾಡಬೇಕಾಗಿದೆ. ಕೆಲವರು ಅವ್ರವ್ರ ತೀಟೆಗೆ ಅವ್ರವ್ರು ಹೇಳ್ತಾ ಇರ್ತಾರೆ. ಅವ್ರು ಯಾರ್ಯಾರು ಏನೇನ್ ಬೇಕಾದ್ರೂ ಹೇಳಿ, ಭಾರತ ಈ ದೇಶಕ್ಕೆ ಸ್ವತಂತ್ರವನ್ನ ತಂದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟಂತ ಪಕ್ಷ.